ಎಸ್ ಗುರೂಜಿ, ಇವಾಗ ನಾವು ಈ ರಕ್ತ ಚಂದ್ರಗ್ರಹಣದ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಇರುವಂತಹ ಹೆಣ್ಮಕ್ಳು ಏನು ಮಾಡಬೇಕು, ಈ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು, ಕೆಲಸ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡಿ. ಭಾರತದಲ್ಲಿ ಯಾವುದು ಗರ್ಭಿಣಿಯರಿರ್ತಾರೆ ಅವ್ರಿಗೂ ಈ ಒಂದು ಚಂದ್ರಗ್ರಹಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇರೋದಿಲ್ಲ. ಯಾಕೆಂದರೆ ಇದು ಗೋಚರನೇ ಆಗಲ್ಲ ಅಂದಮೇಲೆ ಆ ರೀತಿಯಾದಂತಹ ತೀಕ್ಷ್ಣವಾದಂತಹ ಪರಿಣಾಮ ಅನ್ನತಕ್ಕಂಥದ್ದು ಆಗುವಂಥದ್ದಲ್ಲ. ಯಾವ ದೇಶಗಳಲ್ಲಿ ಸಂಪೂರ್ಣವಾಗಿ ಗೋಚರ ಇರುತ್ತೆ ಅಂಥ ಕಡೆ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಸೂಕ್ತ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರಗಳಲ್ಲಿ. ಅದರೊಳಗೂ ಕೂಡ ಚಂದ್ರಗ್ರಹಣಕ್ಕಿಂತ ಸೂರ್ಯಗ್ರಹಣಕ್ಕೆ ಜಾಸ್ತಿ ಎಚ್ಚರಿಕೆಯಲ್ಲಿರಬೇಕು ಅನ್ನೋದನ್ನು ಶಾಸ್ತ್ರಗಳಲ್ಲಿ ಹೇಳುತ್ತೆ. ಯಾಕೆಂದರೆ ಸೂರ್ಯಗ್ರಹಣದಲ್ಲಿ ಗರ್ಭಿಣಿಯರು ಆಚೆಗೆ ಬಂದ ಗ್ರಹಣದ ಟೈಮಲ್ಲಿ ಆಚೆಗೆ ಬಂದಾಗ ಹುಟ್ಟತಕ್ಕಂತಹ ಮಕ್ಕಳುಗಳು ಕೆಲವು ಸತಿ ಅಂಗವಿಕಲರಾಗಿ ಹುಟ್ಟಿರ್ತಕ್ಕಂತಹ ಕೇಸಸ್ಸನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ, ಎಲ್ಲ ಆಗಿದೆ. ಸೊ ಹಾಗಾಗಿ ಮತ್ತೆ ಬರಿಗಣ್ಣಿನಿಂದ ಸೂರ್ಯಗ್ರಹಣವನ್ನು ನೋಡಲೂ ಕೂಡ ಬಾರ್ದು. ಚಂದ್ರಗ್ರಹಣವನ್ನು ಬೇಕಾದ್ರೆ ನೋಡ್ಬೋದು, ಚಂದ್ರಗ್ರಹಣ ನೋಡಬಾರ್ದು ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ. ಅದೇನಾಗೋದಿಲ್ಲ, ನಿಮ್ಗೆ ಅಷ್ಟೊಂದು ಭಯ ಇದೆ ಒಂದು ಕಾರಣಕ್ಕೆ ಹಾಕೊಂಡು ನೋಡಿ ಅಷ್ಟೇ, ಕೂಲಿಂಗ್ ಗ್ಲಾಸು ಹಾಕೊಂಡು ನೋಡಿ ಬೇಕಾದ್ರೆ. ಅದು ಸೂರ್ಯಗ್ರಹಣಕ್ಕೆ ಆಗ್ತಕ್ಕಂಥದ್ದು. ಯಾಕಂದರೆ ಸೂರ್ಯಗ್ರಹಣದಲ್ಲಿ ಸೂರ್ಯನನ್ನು ಮರೆಮಾಚಿದ್ದಾಗ ಒಂದೇ ಸತಿಗೆ ಪ್ರಕಾಶಮಾನವಾದಂತಹ ತೀಕ್ಷ್ಣವಾದ ಪ್ರಖರವಾದ ಬೆಳಕು ಆಚೆಗೆ ಬಂದಾಗ ಏನಾಗುತ್ತೆ ಅಂದರೆ ಬದಿಗಣ್ಣಿನಿಂದ ನೋಡಿದಾಗ ಕಣ್ಣು ಹೋಗುತ್ತೆ. ಅದು ಎಷ್ಟೋ ಜನ ಕಳ್ಕೊಂಡು ಇದ್ದಾರೆ. ನಮಗೆ ಇವತ್ತಿಗೂ ಕೂಡ ಎಲ್ಲ ಇಂಟರ್ನೆಟ್ಟಲ್ಲಿ ಇವತ್ತು ಪ್ರಪಂಚ ಡೆವಲಪ್ ಆಗಿದೆ, ಎಲ್ಲ ಕಡೆ ಸಿಗುತ್ತೆ ನಮಗೆ. ಆದರೆ ಚಂದ್ರಗ್ರಹಣ ಆ ಥರ ಏನಿಲ್ಲ, ಬದಿಗಣ್ಣಿನಿಂದ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇದ್ದವು ಕೂಡ ನೋಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ನೀವು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಗರ್ಭಿಣಿಯರು ಒಂದು ನಿಯಮಗಳನ್ನಾಗಲಿ ಅಥವಾ ಮುನ್ನೆಚ್ಚರಿಕೆಗಳನ್ನಾಗಲಿ ತಗೋಬೇಕು ಅನ್ನೋ ನಿಯಮ ಏನೂ ಇಲ್ಲ. ಯಾತಕ್ಕೆ ಅಂದರೆ ಭಾರತಕ್ಕೆ ಗೋಚರ ಆಗೋದಿಲ್ಲ. ಪ್ರಮಾಣದಲ್ಲಿ ಯುದ್ಧಗಳು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಆದರೆ ಸೂರ್ಯಗ್ರಹಣದಲ್ಲಿ ಯುದ್ಧದ ಪ್ರಕೋಪಗಳು ಜಾಸ್ತಿ ಇರುತ್ತೆ. ಚಂದ್ರಗ್ರಹಣದಲ್ಲಿ ನೀರಿಗೆ ಸಂಬಂಧಪಟ್ಟಂಥ ಅಂದರೆ ಅತಿ ಹೆಚ್ಚು ವೃಷ್ಟಿ ಆಗ್ತಕ್ಕಂಥದ್ದು ಅಥವಾ ಕೆಲವು ಭಾಗಗಳಲ್ಲಿ ಬರಗಾಲ ಆಗ್ತಕ್ಕಂಥದ್ದು, ಡ್ರಾಟ್ ಅಂತ ಏನು ಹೇಳ್ತೀವಿ ಆ ಥರ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಇವಾಗ ಪ್ರಪಂಚದ ನಾನಾ ಭಾಗಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿ ಫ್ಲಡ್ಸ್ ಥರ ಆಗಿರೋದನ್ನು ನಾವೇ ನೋಡ್ತಾ ಇದ್ದೀವಿ. ಎಲ್ಲ ಕಡೆನೂ ಕೂಡ ಎಲ್ಲ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ತೋರಿಸ್ತಾನೆ ಇದ್ದಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅದು ಇದು ಅಂತ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದು ಎಲ್ಲ ಕಡೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಯಾವುದೇ ಆಗಿದ್ದು ಕೂಡ ಪ್ರಕೃತಿ ಮೇಲೆ ಜಾಸ್ತಿ ಪರಿಣಾಮ ಬೀಳ್ತಕ್ಕಂಥ